ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮೋಸದಿಂದ ಟಾಸ್ಕ್ ಗೆದ್ದ ಅಶ್ವಿನಿ ಗೌಡ ಹಾಗೆ ಧ್ರುವಂತ್. ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಆಕ್ರೋಶ. ಏನು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಟಿಕೆಟ್ ಟು ಟಾಪ್ 6 ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಮೇಲೆ ಮೋಸದ ಆರೋಪಗಳು ಕೇಳಿಬಂದಿವೆ. ಹೀಗಾಗಿ ರಾಶಿಕಾ ಶೆಟ್ಟಿ ಮತ್ತು ರಘು ಅವರ ಫೇರ್ ಪ್ಲೇಯನ್ನು ಅಭಿಮಾನಿಗಳು ಮೆಚ್ಚಿದ್ದಾರೆ. ಹಾಗಾದರೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಮೋಸ ಮಾಡಿದ್ರಾ, ಹೇಗೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸು ನೋಡೋಣ. ಬಿಗ್ ಬಾಸ್ ಕನ್ನಡ 12ರಲ್ಲಿ ಈ ವಾರ ಟಿಕೆಟ್ ಟು ಟಾಪ್ 6 ಟಾಸ್ಕ್ಗಳಲ್ಲಿ ಚಾಲ್ತಿಯಲ್ಲಿದೆ. ಇತ್ತೀಚಿನ ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ರಘು ಹಾಗೂ ರಾಶಿಕಾ ಶೆಟ್ಟಿ ವಿರುದ್ಧ ಮೋಸದಿಂದ ಟಾಸ್ಕ್ ಗೆದ್ದಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಸಮೇತ ವೀಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಅಂದಾಗೆ ಈ ಬಗ್ಗೆ ಬಿಗ್ ಬಾಸ್ ಕೂಡ ಪ್ರಶ್ನೆ ಮಾಡಿಲ್ಲ ಅನ್ನೋದು ವೀಕ್ಷಕರ ವಾದಕ್ಕೆ ಕಾರಣವಾಗಿದೆ. ಹೌದು, ಇತ್ತೀಚೆಗೆ ನಡೆದ ಒಂದು ಫಿಸಿಕಲ್ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಫೋಲ್ ಹಿಡಿದು ನಿಲ್ಲಬೇಕಿತ್ತು. ಟಾಸ್ಕ್ನ ನಿಯಮಗಳ ಪ್ರಕಾರ ಸ್ಪರ್ಧಿಗಳು ನಿಗದಿತ ಲೈನ್ಗಳನ್ನು ದಾಟದೇ ಕಂಬಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಿಲ್ಲಬೇಕಿತ್ತು. ಆದರೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಟಾಸ್ಕ್ನಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದು ಗ್ರೇ ಏರಿಯಾ ಅಥವಾ ಸ್ಟ್ರಾಟಜಿ ಎಂದು ಕೆಲವರು ವಾದಿಸಿದರೆ, ಇದು ಸ್ಪಷ್ಟ ಮೋಸ ಎಂದು ಇನ್ನು ಕೆಲವರು ಹೇಳುತ್ತಿದ್ದಾರೆ. ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಮೊಣಕಾಲಿನ ಸಪೋರ್ಟ್ ತೆಗೆದುಕೊಂಡು ಕಂಬ ಹಿಡಿದು ನಿಂತಿದ್ದರು. ಆದರೆ ರಾಶಿಕಾ ಶೆಟ್ಟಿ ಮತ್ತು ರಘು ಯಾವುದೇ ಸಪೋರ್ಟ್ ತೆಗೆದುಕೊಳ್ಳದೆ ನಿಂತಿದ್ದರು. ಇನ್ನು ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಎಕ್ಸ್ಟ್ರಾ ಬಟ್ಟೆಗಳನ್ನು ಕೂಡ ಧರಿಸಿದ್ದರು. ಆದರೆ ರಾಶಿಕಾ ಶೆಟ್ಟಿ ಮತ್ತು ರಘು ಹಾಗೆ ಮಾಡಲಿಲ್ಲ. ಹೀಗಾಗಿ ಅವರ ಮೈಮೇಲೆ ನೀರು ಬಿದ್ದಾಗ ಹೆಚ್ಚು ಹೊತ್ತು ಕಂಬವನ್ನು ಹಿಡಿದು ನಿಲ್ಲೋಕೆ ಆಗದೆ ರಘು ಹಾಗೂ ರಾಶಿಕಾ ಶೆಟ್ಟಿ ಬೇಗ ಔಟ್ ಆದರು. ಇದನ್ನೆಲ್ಲ ಗಮನಿಸಿದ ವೀಕ್ಷಕರು ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಮೋಸದಿಂದ ಟಾಸ್ಕ್ ಗೆದ್ದಿದ್ದಾರೆ ಎಂದೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ. ಅಶ್ವಿನಿ ಗೌಡ ಆಂಟಿ ಮತ್ತು ಧ್ರುವಂತ್ ನಮ್ಮ ಜನರನ್ನು ನೀಟಾಗಿ ಮೂರ್ಖರನ್ನಾಗಿ ಮಾಡುತ್ತಾರೆ. ರಘು ಮತ್ತು ರಾಶಿಕಾ ಹೇಗೆ ಆಡಿದರು ನೋಡಿ, ಫೇರ್ ಮತ್ತು ಕ್ಲೀನ್. ನಾನು ರಾಶಿಕಾ ಬಗ್ಗೆ ಹೆಮ್ಮೆ ಪಡುತ್ತೇನೆ, ಏಕೆಂದರೆ ಟಾಸ್ಕ್ಗಳಲ್ಲಿ ಅವರು ಎಂದಿಗೂ ಮೋಸ ಮಾಡುವುದಿಲ್ಲ. ಅವರು ನಿಜವಾದ ಸ್ಪೋರ್ಟ್ಸ್ ಮ್ಯಾನ್ಶಿಪ್ನೊಂದಿಗೆ ಆಡುತ್ತಾರೆ ಎಂದು ಇಲ್ಲೊಬ್ಬರು ಟ್ವೀಟ್ ಮಾಡಿದ್ದಾರೆ. ಇನ್ನು ಹಲವಾರು ಇದು ನಿಯಮ ಪುಸ್ತಕದಲ್ಲಿ ಹೇಳದೆ ಗ್ರೇ ಏರಿಯಾ, ಬಿಗ್ ಬಾಸ್ ಅದನ್ನು ನಿಯಮ ಉಲ್ಲಂಘನೆ ಎಂದು ಹೇಳಿಲ್ಲ ಎಂದು ವಾದಿಸುತ್ತಿದ್ದಾರೆ. ನೋಡಿದ್ರಲ್ಲ, ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಮೋಸದಿಂದ ಆಟ ಗೆದ್ರಾ ಅನ್ನೋದನ್ನು ನೀವೇ ಹೇಳಬೇಕಾಗುತ್ತೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.